ವುಮೆನ್ಗಳಿಗೆ ಮನೆ ಹಾಗೂ ಕೆಲಸ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಪೀರಿಯಡ್ಸ್ ಟೈಮಲ್ಲಿ ಬಹಳ ಕಷ್ಟ. ತುಂಬಾ ಹೊಟ್ಟೆ ನೋವು ಕಾಡುತ್ತೆ. ಯಾವುದೇ ಕೆಲಸ ಮಾಡೋದಿಕ್ಕೂ ಸಹ ತುಂಬಾ ಕಷ್ಟ ಆಗುತ್ತೆ. ಹಿಂದೆಲ್ಲ ಹೆಣ್ಮಕ್ಳು ಮೊದಲನೇ ಬಾರಿ ಮುಟ್ಟಾದಾಗ ಮೆಂತೆಯಿಂದ ತಯಾರಿಸಿದ ಮುದ್ದೆಯನ್ನ ಮಾಡಿಕೊಡಲಾಗ್ತಿತ್ತು. ಪಾಲಕ್ ಸೊಪ್ಪು, 4-5 ಬಾದಾಮಿ, 1 ಬಾಳೆಹಣ್ಣು. ಮುಟ್ಟು ನಿಂತ ನಂತರ ಮಹಿಳೆಯರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್, ವೀಕ್ ಜಾಯಿಂಟ್ಸ್, ಮೂಳೆ ಸವೆಯುವಿಕೆ ಇನ್ನಿತರ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಪೀರಿಯಡ್ಸ್ ಟೈಮಲ್ಲಿ ಮಹಿಳೆಯರು ಅನುಭವಿಸೋ ಕಷ್ಟ ಅಷ್ಟಿಷ್ಟಲ್ಲ. ಎಸ್ಪೆಷಲಿ ವರ್ಕಿಂಗ್ ವುಮೆನ್ಗಳಿಗೆ ಮನೆ ಹಾಗೂ ಕೆಲಸ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಪೀರಿಯಡ್ಸ್ ಟೈಮಲ್ಲಿ ಬಹಳ ಕಷ್ಟ. ಸೊ ಇವತ್ತಿನ ವಿಡಿಯೋದಲ್ಲಿ ಪೀರಿಯಡ್ಸ್ ಕ್ರಾಂಪ್ಸ್ ಬಗ್ಗೆ ಹಾಗೆ ಹೆಲ್ದಿ ಪೀರಿಯಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ ಬಾಸ್ ಹಾಗೂ ನಾನು ಅಪೇಕ್ಷಾ ಜೈನ್. ಮುಟ್ಟಿನ ಸಮಯದಲ್ಲಿ ಕಾಡುವ ಹೊಟ್ಟೆ ನೋವಿಗೆ ಇಲ್ಲಿದೆ ಪರಿಹಾರ. ಮುಟ್ಟಿನ ಸಮಯದಲ್ಲಿ ಹೆಣ್ಮಕ್ಕಳಿಗೆ ತುಂಬಾ ಹೊಟ್ಟೆ ನೋವು ಕಾಡುತ್ತೆ. ಯಾವುದೇ ಕೆಲಸ ಮಾಡೋದಿಕ್ಕೂ ಸಹ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಆ ನೋವು ಕಡಿಮೆ ಆಗೋದಿಕ್ಕೆ ಕೆಲವೊಂದಿಷ್ಟು ಸಿಂಪಲ್ ಟಿಪ್ಸ್ಗಳಿವೆ. ಹಾಗಾದ್ರೆ ಆ ಟಿಪ್ಸ್ ಏನೇನು, ಮನೆಯಲ್ಲೇ ನೀವು ಮಾಡಿಕೊಳ್ಬೇಕಾದ ಮದ್ದುಗಳೇನು ಅನ್ನೋದನ್ನ ಒಂದೊಂದಾಗಿ ಹೇಳ್ತೀವಿ ನೋಡಿ. ಮೆಂತ್ಯ ಟೀ. ಹಿಂದೆಲ್ಲ ಹೆಣ್ಮಕ್ಳು ಮೊದಲನೇ ಬಾರಿ ಮುಟ್ಟಾದಾಗ ಮೆಂತೆಯಿಂದ ತಯಾರಿಸಿದ ಮುದ್ದೆಯನ್ನ ಮಾಡಿಕೊಡಲಾಗ್ತಿತ್ತು. ಇದು ತ್ವಚೆಗೆ ತುಂಬಾನೇ ಒಳ್ಳೆಯದು. ಜೊತೆಗೆ ಬೆನ್ನಿನ ಮೂಳೆಯನ್ನ ಸಹ ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ಹೊಟ್ಟೆ ನೋವಿಗೂ ಕೂಡ ಪರಿಹಾರ ನೀಡುತ್ತೆ. ಸೊ ಮೆಂತ್ಯೆ ಪೀರಿಯಡ್ ಸಮಸ್ಯೆಗಳನ್ನ ತಡೆಯೋದಿಕ್ಕೆ ಬಹಳ ಒಳ್ಳೆಯದು. 1 ಚಮಚ ಮೆಂತೆಯನ್ನ 1 ಗ್ಲಾಸ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಕುಡಿಯೋದ್ರಿಂದ ಮುಟ್ಟಿನ ನೋವು ತಕ್ಷಣವೇ ಕಡಿಮೆ ಆಗುತ್ತೆ. ಮತ್ತೊಂದು ಮುಖ್ಯವಾದ ವಿಚಾರ ಅಂದ್ರೆ, ನಿಮಗೆ ಪೀರಿಯಡ್ಸ್ ಆಗುವ 2 ದಿನ ಮೊದಲಿನಿಂದಲೇ ಮೆಂತೆ ಟೀಯನ್ನ ಸೇವನೆ ಮಾಡಿ. ಇದರಿಂದ ಹೊಟ್ಟೆ ನೋವಿನ ಸಮಸ್ಯೆಯೇ ಬರೋದಿಲ್ಲ. ಇನ್ನು ಮೆಂತೆಯನ್ನ ಮೊಳಕೆ ಬರಿಸಿ ಸಹ ತಿನ್ನಬಹುದು. ಈ ರೀತಿ ತಿನ್ನೋದ್ರಿಂದ ಮೆಂತೆಯ ಕಹಿ ಅಂಶ ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ. ಇದನ್ನ ನೀವು ಸಲಾಡ್ಗಳಲ್ಲಿ ಅಥವಾ ದಾಲ್ಗೆ ಮಿಕ್ಸ್ ಮಾಡಿ ಕೂಡ ತಿನ್ನಬಹುದು. ಬೆನ್ನು ನೋವಿಗೆ ಈ ಎಣ್ಣೆಯನ್ನ ಬಳಸಿ. ಇನ್ನು ಪೀರಿಯಡ್ಸ್ ವೇಳೆ ಬೆನ್ನು ನೋವು ಕಾಡೋದು ಕೂಡ ತುಂಬಾ ಕಾಮನ್. ಸಾಸಿವೆ ಎಣ್ಣೆಯಲ್ಲಿ ನೋವು ನಿವಾರಕ ಅಂಶವಿದೆ. ಸೊ ಬೆನ್ನು ನೋವು, ಹೊಟ್ಟೆ ನೋವು ಹೀಗೆ ಯಾವ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುತ್ತೋ ಆ ಭಾಗದ ಮೇಲೆ ಸಾಸಿವೆ ಎಣ್ಣೆಯಿಂದ ಮಸಾಜ್ ಮಾಡಿ. 2 ಚಮಚ ಸಾಸಿವೆ ಎಣ್ಣೆಯನ್ನ ಉಗುರು ಬೆಚ್ಚಗೆ ಮಾಡಿ ಹೊಟ್ಟೆ ಹಾಗೂ ಬೆನ್ನಿನ ಭಾಗಕ್ಕೆ ಹಚ್ಚಿ. ಇದರಿಂದ ನೋವು ಶಮನವಾಗುತ್ತೆ. ಸುಸ್ತು, ಆಯಾಸ, ರಕ್ತಹೀನತೆಗೆ ಬೆಸ್ಟ್ ಸ್ಮೂದಿ. ಕೆಲ ಮಹಿಳೆಯರಿಗೆ ಮುಟ್ಟಿನ ವೇಳೆ ಅತಿಯಾದ ರಕ್ತಸ್ರಾವವಾಗುತ್ತೆ ಅಥವಾ 7-8 ದಿನಗಳವರೆಗೂ ಬ್ಲೀಡಿಂಗ್ ಕಡಿಮೆ ಆಗೋದಿಲ್ಲ. ಇದರಿಂದ ಹೆಚ್ಚಿನ ಮಹಿಳೆಯರಲ್ಲಿ ಅನಿಮಿಯಾ ಅಂದ್ರೆ ರಕ್ತಹೀನತೆಯ ಸಮಸ್ಯೆ ಉಂಟಾಗಬಹುದು. ರಕ್ತಹೀನತೆಯಿಂದ ಸುಸ್ತು, ಆಯಾಸ, ಏಕಾಗ್ರತೆಯ ಕೊರತೆ ಇನ್ನಿತರ ಗಂಭೀರ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಸೊ ಪೀರಿಯಡ್ಸ್ ಶುರುವಾದ ದಿನದಿಂದ ಬ್ಲೀಡಿಂಗ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುವವರೆಗೂ ಪ್ರತಿದಿನ ಬೆಳಗ್ಗೆ ಈ ಸ್ಮೂದಿಯನ್ನ ಕುಡಿಯಿರಿ. 1 ಕಟ್ಟು ಪಾಲಕ್ ಸೊಪ್ಪನ್ನ ಕ್ಲೀನ್ ಮಾಡಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿ 5 ನಿಮಿಷ ನೀರಿನಲ್ಲಿ ಕುದಿಸಿ ಬಳಿಕ ಆರೋದಕ್ಕೆ ಬಿಡಿ. ನಂತರ ಮಿಕ್ಸಿ ಜಾರ್ಗೆ ಪಾಲಕ್ ಸೊಪ್ಪು, 4-5 ಬಾದಾಮಿ, 1 ಬಾಳೆಹಣ್ಣು, 1 ಮುಷ್ಟಿಯಷ್ಟು ಹುರಿದ ಕಡಲೆ ಬೀಜ ಇವೆಲ್ಲವನ್ನ ಹಾಕಿ ಚೆನ್ನಾಗಿ ರುಬ್ಬಿ ಸ್ವಲ್ಪ ನೀರು ಸೇರಿಸಿದ್ರೆ ಸ್ಮೂದಿ ರೆಡಿ ಆಗುತ್ತೆ. ಸ್ವೀಟ್ ಕ್ರೇವಿಂಗ್ಸ್ ಕಡಿಮೆ ಮಾಡುತ್ತೆ ಈ ಲಡ್ಡು. ಪೀರಿಯಡ್ಸ್ ಟೈಮಲ್ಲಿ ಹೆಚ್ಚಿನವರಿಗೆ ಸಿಹಿ ಪದಾರ್ಥಗಳನ್ನ ತಿನ್ನುವ ಬಯಕೆ ಕಾಡುತ್ತೆ. ಹಾಗಂತ ಅನ್ಹೆಲ್ದಿ ಚಾಕ್ಲೇಟ್ಸ್, ಶುಗರಿ ಸ್ವೀಟ್ಸ್ ಬದಲಾಗಿ ಮನೆಯಲ್ಲೇ ಸುಲಭವಾಗಿ ಈ ಹೆಲ್ದಿ ಲಡ್ಡುಗಳನ್ನ ತಯಾರಿಸಿ. ನೀವು ಇದನ್ನ ಪೀರಿಯಡ್ಸ್ಗೂ ಮೊದಲೇ ತಯಾರಿಸಿ ಇಟ್ರೆ ಮುಟ್ಟಿನ ವೇಳೆ ಪ್ರತಿದಿನ ಒಂದೊಂದು ಲಡ್ಡುವನ್ನ ತಿನ್ನಬಹುದು. ಇದರಿಂದ ಸ್ವೀಟ್ ಕ್ರೇವಿಂಗ್ಸ್ ಕಡಿಮೆಯಾಗುತ್ತೆ. ಜೊತೆಗೆ ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಇದಕ್ಕೆ ಬೇಕಾಗಿರೋದು ಕೇವಲ 3 ಸಾಮಗ್ರಿಗಳು. 1 ಚಮಚ ತುಪ್ಪವನ್ನ ಬಿಸಿ ಮಾಡಿ ಅದಕ್ಕೆ 1 ಚಮಚ ಓಂ ಕಾಳು ಹಾಕಿ ಲೋ ಫ್ಲೇಮ್ನಲ್ಲಿ ಹುರಿಯಿರಿ. ಬಳಿಕ 2 ಚಮಚ ಬೆಲ್ಲದ ಪುಡಿಯನ್ನ ಸೇರಿಸಿ ಬೆಲ್ಲ ಕರಗುವವರೆಗೂ ಹುರಿದು ಸ್ಟವ್ ಅನ್ನ ಆಫ್ ಮಾಡಿ ಆರೋದಕ್ಕೆ ಬಿಡಿ. ನಂತರ ಚಿಕ್ಕ ಚಿಕ್ಕ ಲಡ್ಡುಗಳನ್ನ ತಯಾರಿಸಿ ಏರ್ ಟೈಟ್ ಕಂಟೈನರ್ಗಳಲ್ಲಿ ಸ್ಟೋರ್ ಮಾಡಿ. ಮುಟ್ಟಿನ ವೇಳೆ ಡೈಲಿ ಒಂದೊಂದು ಲಡ್ಡುವನ್ನ ತಿನ್ನಿ. ಇದರಿಂದ ಹೊಟ್ಟೆ ನೋವು ಕಡಿಮೆಯಾಗುತ್ತೆ. ಪೀರಿಯಡ್ಸ್ ವೇಳೆ ಕಾಡುವ ಗ್ಯಾಸ್ಟ್ರಿಕ್, ಹೊಟ್ಟೆಯುಬ್ಬರದ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಹಾಗೆ ಗರ್ಭಕೋಶವನ್ನ ಇದು ರಿಲ್ಯಾಕ್ಸ್ ಆಗಿರಿಸುತ್ತೆ. ಮುಟ್ಟು ನಿಂತ ಬಳಿಕ ಆರೋಗ್ಯ ಕಾಪಾಡಿಕೊಳ್ಳೋದು ಹೇಗೆ? ಪೀರಿಯಡ್ಸ್ ಬಹಳ ಜನಕ್ಕೆ ಸಮಸ್ಯೆ ಅಂತ ಅನ್ಸುತ್ತೆ. ಆದ್ರೆ ನಿಜವಾದ ಸಮಸ್ಯೆ ಪೀರಿಯಡ್ಸ್ ಆಗದೇ ಇರೋದು ಅಂದ್ರೆ ಮುಟ್ಟು ನಿಲ್ಲೋದು. ಮುಟ್ಟು ನಿಂತ ನಂತರ ಮಹಿಳೆಯರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್, ವೀಕ್ ಜಾಯಿಂಟ್ಸ್, ಮೂಳೆ ಸವೆಯುವಿಕೆ ಇನ್ನಿತರ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಈ ಪ್ರಾಬ್ಲಮ್ಸ್ ನಿಮಗೆ ಆಗಬಾರ್ದು ಅಂದ್ರೆ ಈ ಗೋಲ್ಡನ್ ಮಿಲ್ಕ್ ಅನ್ನ ಮೆನೋಪಾಸ್ ಆದ ಮಹಿಳೆಯರು
ಪ್ರತಿದಿನ ಸೇವಿಸಿ. 1 ಗ್ಲಾಸ್ ಹಾಲನ್ನ ಕುದಿಸಿ, ಅರ್ಧ ಚಮಚ ಅರಿಶಿಣ, ಅರ್ಧ ಇಂಚು ತುರಿದ ಶುಂಠಿ, ಅರ್ಧ ಇಂಚು ಚಕ್ಕೆ ಅಥವಾ ಚಿಟಿಕೆ ಚಕ್ಕೆ ಪುಡಿ, ಚಿಟಿಕೆ ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ ಬಳಿಕ ಶೋಧಿಸಿ ಕುಡಿಯಿರಿ. ಇದಕ್ಕೆ ಯಾವುದೇ ರೀತಿಯ ಸ್ವೀಟ್ನರ್ಗಳನ್ನ ಬಳಸಬೇಡಿ. ನೀವು ಹಸುವಿನ ಹಾಲಿನ ಬದಲು ರಾಗಿ ಹಾಲು, ಬಾದಾಮಿಯಿಂದ ತಯಾರಿಸಿದ ಹಾಲು ಅಥವಾ ಓಟ್ಸ್ ಹಾಲು ಕೂಡ ಬಳಸಬಹುದು. ರಾತ್ರಿ ಊಟ ಆದ 1-2 ಗಂಟೆಯ ಬಳಿಕ ಇದನ್ನ ಕುಡಿಯಿರಿ. ಈ ಎಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಪೀರಿಯಡ್ಸ್ ಹೆಲ್ದಿಯಾಗಿರುತ್ತೆ. ಜೊತೆಗೆ ಮೆನೋಪಾಸ್ ಬಳಿಕವೂ ನೀವು ಆರೋಗ್ಯವಂತರಾಗಿ ಇರಬಹುದು. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.